ಇದೀಗ ದತ್ತಿನಿಧಿ ವಿತರಣಾ ಕಾರ್ಯಕ್ರಮ ಜರುಗಿಸಿಕೊಳ್ತಾ ಇದ್ದಾವೆ. ಕುತ್ಯರಂಗಡಿ ದಿವಂಗತ ಗುಲಾಬಿ ರಾಧಾ ಹಾಗೂ ದಿವಂಗತ ಶ್ಯಾಮರಾಯ ಆಚಾರ್ಯ ಸ್ಮಾರಕ ಶೈಕ್ಷಣಿಕ ದತ್ತಿನಿಧಿ, ಇದರ ಪ್ರಾಯೋಜಕರಾಗಿರುವಂಥವರು ಶ್ರೀ ಕೆ ಯಜ್ಞೇಶ್ವರ ಆಚಾರ್ಯ ಮತ್ತು ಶ್ರೀಮತಿ ಕೆ ಹೇಮಲತಾ ವೈ ಆಚಾರ್ಯ, ರಾಧಾಶ್ಯಾಮ್ ಕರ್ಮಾರ್ಜಿಡ್. ವಿದ್ಯಾರ್ಥಿ ವೇತನವನ್ನು ಪಡೆಯುವವರು ಶ್ರೀ ಅಹೀಶ್ ಪಿ ಆಚಾರ್ಯ, ಶ್ರೀ ಕೆ ಪ್ರಕಾಶ್ ಆಚಾರ್ಯ ಇವರ ಪುತ್ರ. SSLCಯಲ್ಲಿ 63.66% ಅಂಕದೊಂದಿಗೆ ತೇರ್ಗಡೆಯಾಗಿ NRAM ಪಾಲಿಟೆಕ್ನಿಕ್ ನಿಟ್ಟೆ ಇಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿಕೊಳ್ತಿದ್ದಾರೆ. ಇವರು ಬಂದು ದತ್ತಿನಿಧಿಯನ್ನು ಸ್ವೀಕರಿಸಿಕೊಳ್ಳುವಕ್ಕಾಗಿ ಕೇಳ್ಕೊಳ್ತಿದ್ದೇನೆ. ಈ ಒಂದು ದತ್ತಿನಿಧಿಯನ್ನು ಯಜ್ಞೇಶ್ವರಾಚಾರ್ಯ ಅವರು ನೀಡಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಆಯುಷ್ ಎಲ್ಲಿದ್ದರೂ ಒಂದು ಆದಷ್ಟು ಬೇಗ ಈ ದತ್ತಿನಿಧಿಯನ್ನು ಸ್ವೀಕರಿಸಿ ತಮ್ಮ ಭವಿಷ್ಯವನ್ನು ಉಜ್ವಲವಾಗಿಸಬೇಕಂತ ಕೇಳಿಕೊಳ್ಳುತ್ತಾ, ಈಗ ಮತ್ತೊಂದು ದತ್ತಿನಿಧಿ ಬಚ್ಪೆ ತಂಬಿಲಚ್ಚಿಲ್ ದಿವಂಗತ ಬಿ ಜಯರಾಮ ಶೆಟ್ಟಿ, ನಿವೃತ್ತ ಪ್ರಾಂಶುಪಾಲರು, ಹಿಂದೂ ಜೂನಿಯರ್ ಕಾಲೇಜು ಶಿರುವ ಇವರ ಸ್ಮಾರಕವಾಗಿ ಶೈಕ್ಷಣಿಕ ದತ್ತಿನಿಧಿ. ಇದರ ಪ್ರಾಯೋಜಕತ್ವ ಕೂಡ ಶ್ರೀ ಕೆ ಯಜ್ಞೇಶ್ವರಾಚಾರ್ಯ ಮತ್ತು ಶ್ರೀಮತಿ ಕೆ ಹೇಮಲತಾ ವೈ ಆಚಾರ್ಯ, ರಾಧಾಶ್ಯಾಮ್ ಕರ್ಮರ್ಜಿಡ್ಡು. ಈ ಒಂದು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳುವವರು ಶ್ರೀ ಅಭಿಷೇಕ್ ಆಚಾರ್ಯ, ಇವರು ಮೋಹನಾಚಾರ್ಯ ಮಾಣಿಯೂರು ಇವರ ಪುತ್ರ. ದ್ವಿತೀಯ PUCಯಲ್ಲಿ 81% ಅಂಕಗಳನ್ನು ಗಳಿಸಿ ಇದೀಗ ಶ್ರೀ ಮಾಧವ ವಾದಿರಾದ ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಬೆಂಟಗಲ್ ಇಲ್ಲಿ ವ್ಯಾಸಂಗವನ್ನು ಮುಂದುವರಿಸಿಕೊಳ್ತಿದ್ದಾರೆ. ಈ ಒಂದು ದತ್ತಿನಿಧಿಯನ್ನು ಯಜ್ಞೇಶ್ವರಾಚಾರ್ಯ ಅವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಇನ್ನೊಂದು ದತ್ತಿನಿಧಿ ಕಾರ್ಕಳ ಸಾಲ್ಮರ ದಿವಂಗತ ಶಾರದಾ ರಾಮಣ್ಣ ಆಚಾರ್ಯ ಮತ್ತು ದಿವಂಗತ ತೋಡರ್ ರಾಮಣ್ಣ ಆಚಾರ್ಯ ಸ್ಮಾರಕ, ಇದರ ಶೈಕ್ಷಣಿಕ ದತ್ತಿನಿಧಿಯಾಗಿ ಶ್ರೀ ಕೆ ಯಜ್ಞೇಶ್ವರಾಚಾರ್ಯ ಹಾಗೂ ಶ್ರೀಮತಿ ಹೇಮಲತಾ ವೈ ಆಚಾರ್ಯ ಇವರು ಪ್ರಾಯೋಜಕತ್ವದಲ್ಲಿ ವಿದ್ಯಾರ್ಥಿ ವೇತನವನ್ನು ಪಡೆಯುವವರು ಶ್ರೀ ಸುಬ್ರಹ್ಮಣ್ಯ ಆಚಾರ್ಯ, ಶ್ರೀ ಜಯಕರ ಆಚಾರ್ಯ ಇವರ ಪುತ್ರ ಆಶ್ಲೇಷ್ ನಿವಾಸ್. ಇವರು SSLCಯಲ್ಲಿ 75.04 ಅಂಕಷ್ಟು ಪಡೆದು ಇದೀಗ ಹಿಂದೂ ಜೂನಿಯರ್ ಕಾಲೇಜು ಶಿರುವ ಇಲ್ಲಿ ವ್ಯಾಸಂಗವನ್ನು ಮುಂದುವರಿಸಿಕೊಳ್ತಿದ್ದಾರೆ. ಈ ಒಂದು ದತ್ತಿನಿಧಿಯನ್ನು ಯಜ್ಞೇಶ್ವರಾಚಾರ್ಯ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದತ್ತಿನಿಧಿಯನ್ನು ಪಡೆದು ತಮ್ಮ ಶೈಕ್ಷಣಿಕ ಜೀವನವನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎನ್ನುವ ಆಶಯದೊಂದಿಗೆ ಇದೀಗ ದತ್ತಿನಿಧಿ ವಿತರಣಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. SKG ಗೋಲ್ಡ್ ಸ್ಮಿತ್ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಉಪೇಂದ್ರ ಆಚಾರ್ಯ ಪೆರಡೂರು ಇವರು ನಮ್ಮನ್ನು ಸೇರಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಜನರಲ್ ಮ್ಯಾನೇಜರ್ ಆಗಿರುವಂತಹ ಯಜ್ಞೇಶ್ವರ ಇವರು ಕೂಡ ನಮ್ಮನ್ನು ಸೇರಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಈ ದೇವಸ್ಥಾನಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಆ ಕೊಡುಗೆಯನ್ನು ಅಷ್ಟೇ ಪ್ರೀತಿಯಿಂದ ನೆನಪಿಸಿಕೊಳ್ತಾ ಅವರನ್ನು ಆಹ್ವಾನಿಸ್ಕೊಳ್ತಾ ಇದ್ದೇನೆ. ಈಗ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೇವಸ್ಥಾನದಲ್ಲಿ ಹೂ ಕಟ್ಟುವ ಸ್ಪರ್ಧೆಯನ್ನು ಆಯೋಜಿಸಿಕೊಂಡಿದ್ದೇವೆ. ಈ ಒಂದು ಹೂ ಕಟ್ಟುವ ಸ್ಪರ್ಧೆಯಲ್ಲಿ ವಿಜೇತರಾದವರು ಮೊದಲನೇ ಬಹುಮಾನ ಪಡೆದುಕೊಂಡವರು ಲಕ್ಷ್ಮೀನಾರಾಯಣ ಆಚಾರ್ಯ. ಇವರು ಆದಷ್ಟು ಬೇಗ ಬಂದು ಬಹುಮಾನವನ್ನು ಪಡೆದುಕೊಳ್ಬೇಕು. ಪ್ರತಿ ವರ್ಷ ಸ್ಪರ್ಧಿಗಳ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ. ಹಾಗೆ ಇನ್ನಷ್ಟು ಕೂಡ ಈ ಒಂದು ಬಹುಮಾನವನ್ನು ನಮ್ಮ ಎರಡನೇ ಮುಕ್ತೇಶ್ವರಾಗಿರುವಂತಹ ಶ್ರೀ ನಾರಾಯಣಾಚಾರ್ಯ ಅವರು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಹಳ ಸುಂದರವಾಗಿ ಹೂವನ್ನು ಕಟ್ಟುವ ಮೂಲಕ
ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಎರಡನೇ ಬಹುಮಾನವನ್ನು ಪಡೆದುಕೊಂಡವರು ಶ್ರುತಿ ಎಸ್ ಆಚಾರ್ಯ. ಈ ಒಂದು ಬಹುಮಾನವನ್ನು 1ನೇ ಮುಕ್ತೇಶ್ವರಾಗಿರುವಂತಹ ಶ್ರೀ ಅಚ್ಯುತಾಚಾರ್ಯ ಅವರು ವಿತರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. 3ನೇ ಬಹುಮಾನವನ್ನು ಮನಸ್ವಿ ಆಚಾರ್ಯ ಮುದ್ರಂಗಡಿ ಇವರು ಪಡೆದುಕೊಂಡಿದ್ದಾರೆ. ಸಣ್ಣ ಪ್ರಾಯದಲ್ಲಿ ಕೂಡ ಉತ್ತಮವಾದ ಹೂಮಾಲೆಯನ್ನು ತಯಾರಿಸಿಕೊಟ್ಟಿದ್ದಾರೆ. ಇವರಿಗೂ ಕೂಡ ಜೋರಾದ ಚಪ್ಪಾಳೆ ಬರಲಿ. ಹಾಗೆಯೇ 17 ಸ್ಪರ್ಧಿಗಳು ಭಾಗವಹಿಸಿ ಒಂದಕ್ಕೊಂದು ಉತ್ತಮವಾದ ಹೂಮಾಲೆಯನ್ನು ಕಟ್ಟಿಕೊಟ್ಟಿದ್ದೀರಿ. ನಿಮ್ಮ ಸಹಕಾರ ಪ್ರೋತ್ಸಾಹ ಪ್ರತಿ ವರ್ಷವೂ ಹೀಗೆ ಇರಲಿ ಎನ್ನುವ ಆಶಯದೊಂದಿಗೆ ಹೂಮಾಲೆಯನ್ನು ಕಟ್ಟಿಕೊಟ್ಟಂತಹ ಎಲ್ಲ ಸ್ಪರ್ಧಾಳುಗಳಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ನಮ್ಮನ್ನುದ್ದೇಶಿಸಿ SKG ಗೋಲ್ಡ್ ಸ್ಮಿತ್ ಇದರ ಅಧ್ಯಕ್ಷರಾಗಿರುವಂತಹ ಉಪೇಂದ್ರಾಚಾರ್ಯ ಪೆರಡೂರು ಇವರನ್ನ ದೇವಸ್ಥಾನದ ವತಿಯಿಂದ ಸನ್ಮಾನಿಸಬೇಕಾಗಿ ನಮ್ಮ ಎಲ್ಲ ಮುಕ್ತೇಶ್ವರರು ಹಾಗೂ ಅಧ್ಯಕ್ಷರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಜೋರಾದ ಚಪ್ಪಾಳೆ ಮೂಲಕ ಇವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಂಡವರಿದ್ದೇವೆ. ತಮ್ಮ ಸಹಕಾರ ಪ್ರೋತ್ಸಾಹ ದೇವಸ್ಥಾನದ ಮೇಲೆ ಹೀಗೆ ಇರಲಿ ಎನ್ನುವ ಆಶಯದೊಂದಿಗೆ ಹಾಗೆಯೇ ದೇವರ ಅನುಗ್ರಹ ತಮ್ಮ ಮೇಲೆ ಸದಾ ಇರಲಿ ಎನ್ನುವ ಆಶಯದೊಂದಿಗೆ ನಿಮ್ಮನ್ನು ಪ್ರೀತಿಯಿಂದ ಅಭಿನಂದಿಸಿಕೊಳ್ತಾ ಇದ್ದೇವೆ. ಹಾಗೆಯೇ SKG ಗೋಲ್ಡ್ ಸ್ಮಿತ್ನ ಜನರಲ್ ಮ್ಯಾನೇಜರ್ ಆಗಿರುವಂತಹ ಯಜ್ಞೇಶ್ವರ ಇವರನ್ನ ಕೂಡ ಅಭಿನಂದಿಸಬೇಕಾಗಿ ಕೇಳಿಕೊಂಡವರಿದ್ದೇವೆ. ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಂಡವರಿದ್ದೇವೆ. ತಮ್ಮ ಸಹಕಾರ ಪ್ರೋತ್ಸಾಹ ಕೂಡ ಇನ್ನು ಹೆಚ್ಚಿನ ಸಹಕಾರ ನಮ್ಮ ದೇವಸ್ಥಾನಕ್ಕೆ ಸಿಗುವಂತಾಗಲಿ ಎನ್ನುವ ಆಶಯದೊಂದಿಗೆ ನಿಮ್ಮನ್ನು ಅಭಿನಂದಿಸಿಕೊಳ್ತಾ ಇದ್ದೇವೆ. ಇದೀಗ ನಮ್ಮನ್ನು ಉದ್ದೇಶಿಸಿ SKG ಗೋಲ್ಡ್ ಸ್ಮಿತ್ನ ಅಧ್ಯಕ್ಷರಾಗಿರುವಂತಹ ಉಪೇಂದ್ರಾಚಾರ್ಯ ಪೆರಡೂರು ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ಕೊಂಡಿರ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರದ ಅಧಿದೇವತೆ ದುರ್ಗಾ ಪರಮೇಶ್ವರಿಗೆ ವಂದಿಸ್ತಾ, ಕ್ಷೇತ್ರದ ಆಡಳಿತ ಸಮಿತಿಯ ಧರ್ಮದರ್ಶಿಗಳೇ, ಎಲ್ಲ ಆಡಳಿತ ಮಂಡಳಿಯ ಸದಸ್ಯರೇ, ಎಲ್ಲ ಭಕ್ತಾಭಿಮಾನಿಗಳೇ, ದೇವಮಾನವ ಪಾಲ್ಕೆ ಬಾಬ್ರಾಯಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಂತಹ SKG ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ನಡೀತಾ ಇದೆ. ನಮಗೊಂದು ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಈ ಬಾರಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮೂಲಕ ನಮ್ಮ ಹಿರಿಯ ನಿರ್ದೇಶಕರಂತಹ ಯಜ್ಞೇಶ್ವರ ಆಚಾರ್ಯ ಅವರು ಕೊಟ್ಟಿದ್ದಾರೆ. ನಾವು ಏನು ಕೊಟ್ಟಿದ್ದೇವೆ ಅನ್ನೋದಕ್ಕಿಂತ ನಮಗೆ ಕೊಡುವಂಥ ಅವಕಾಶವನ್ನು ಮಾಡಿಕೊಟ್ಟಂತಹ ಇಲ್ಲಿ ಎಲ್ಲ ಆಡಳಿತ ಮಂಡಳಿಗೆ ನಾವು ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಸಮಾಜಕ್ಕೆ ಒಳಿತಾಗಬೇಕು ಎನ್ನುವ ಆಶಯದಿಂದ ಪಾಲ್ಕೆ ಬಾಬ್ರಾಯಾಚಾರ್ಯರು 1964ರಲ್ಲಿ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದರು. ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಸಂಸ್ಥೆಯಿಂದ ಆಗ್ತಾ ಇದೆ. ಈ ವರ್ಷ ಅಂತೂ 60 ಸಮಾಜಮುಖಿ ಕಾರ್ಯಕ್ರಮಗಳು, ಜೊತೆಗೆ ಅತಿ ಬಡವರ 2 ಮನೆಗಳನ್ನು ಕೂಡ ನಮ್ಮ ಸಂಸ್ಥೆಯಿಂದ ಕಟ್ಟಿಕೊಟ್ಟಿದ್ದೇವೆ. ಕ್ಷೇತ್ರದ ಅಧಿದೇವತೆ ನಮ್ಮ ಸಂಸ್ಥೆಗೆ, ನಮ್ಮ ಎಲ್ಲ ಗ್ರಾಹಕರಿಗೆ ಒಳಿತನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂತಹ ಉಪೇಂದ್ರಾಚಾರ್ಯ ಅವರಿಗೂ ಕೂಡ ದೇವಸ್ಥಾನದ ಪರವಾಗಿ ತುಂಬ ಧನ್ಯವಾದಗಳು. ಇದೀಗ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಈಗ ದೇವರ ಮಹಾಪೂಜೆ ಜರಗಲಿಕ್ಕಿದೆ. ಎಲ್ಲ ಭಕ್ತಾಭಿಮಾನಿಗಳು
ದೇವಸ್ಥಾನದ ಒಳಾಂಗಣದಲ್ಲಿ ಸೇರಿಕೊಳ್ಬೇಕು.